ಸಾರಿಗೆ ನಿಗಮದ ಫೆಡರೇಷನ್ನ ನೂತನ ಅಧ್ಯಕ್ಷೆ ಆದಂತಹ ಜ್ಯೋತಿ ಅವರು ಕರ್ನಾಟಕ ಟಿವಿಯೊಂದಿಗಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗಾಗಲೇ ಏನೋ ಒಂದಷ್ಟು ಸಮಸ್ಯೆಗಳ ಬಗ್ಗೆ, ನೌಕರರ ಸಮಸ್ಯೆಗಳ ಬಗ್ಗೆ ನೀವು ಕೂಡ ಧ್ವನಿ ಎತ್ತಿದ್ರಿ. ಈ ಹಿಂದೆನೂ ಕೂಡ ನಿಮ್ಮ ತಂದೆಯು ಕೂಡ ಆ ಧ್ವನಿ ಎತ್ತಿದ್ರು. ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಆ ಬಗ್ಗೆನೂ ಕೂಡ ನಾವು ವಿಚಾರವನ್ನು ಮಾಡಿದ್ವಿ. ಈಗ ನೌಕರರ ಸಮಸ್ಯೆಗಳ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನೂತನ ಅಧ್ಯಕ್ಷ ಆಗಿದ್ರೆ ಫಸ್ಟ್ ರಿಯಾಕ್ಷನ್ ಏನು? ನಾನು ಮೊದಲನೇದಾಗಿ ನನ್ನನ್ನು ನಾನು ಅನಂತ್ ಸುಬ್ರಾವ್ ಅವರ ಮಗಳು ಅಂತ ನನ್ನನ್ನು ಆಯ್ಕೆ ಮಾಡಿಲ್ಲ. ನಾನು ಈ ಸಂಘಟನೆಯಲ್ಲಿ ಅಂದರೆ AITUCಯಲ್ಲಿ ಮತ್ತು ಒಂದು ಸಾರಿಗೆ ನೌಕರರ ಚಳುವಳಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದರೆ ಒಂದು 2-3 ದಶಕಗಳಿಂದನೂ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ, ಅದರಲ್ಲಿ ಪಾಲ್ಗೊಂಡಿದ್ದೀನಿ. ಹಾಗೆಯೇ ನಾನು ಮಹಿಳಾ ಚಳುವಳಿಯಲ್ಲಿ ನಾನು ಕ್ರಿಯಾಶೀಲವಾಗಿದ್ದೀನಿ. ನಾನು ಒಂದು ಮಹಿಳಾ ಸಂಘಟನೆಯಲ್ಲಿ ನಾನು ರಾಜ್ಯದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಸಾರಿಗೆ ನೌಕರರ ಜೊತೆ ನಾನು ಚಿಕ್ಕಂದಿನಿಂದನೂ ನಾನು ಒಂದು ಈ ಚಳುವಳಿಯ ಭಾಗವಾಗಿದ್ದರಿಂದ ನನ್ನನ್ನು CEC ಏನು ಫೆಡ್ರೇಷನ್ನ CEC ಏನಿದೆ ಅದು ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡಿದ್ದರಿಂದ ನಾನು ಕೂಡ ಈ ಒಂದು ಸ್ಥಾನವನ್ನು ಒಪ್ಕೊಂಡಿದ್ದೀನಿ. ಇದು ಮೊದಲನೇದು. ಹಾಗೆಯೇ ಈಗ ನಾನು ಈ ಸ್ಥಾನವನ್ನು ಒಪ್ಕೊಂಡ್ಮೇಲೆ, ನಾನು ಆಯ್ಕೆಯಾದಮೇಲೆ ಮೊದಲನೇದಾಗಿ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಪ್ರವಾಸ ಮಾಡಿದೆ. ಅಲ್ಲಿ ಮೊದಲನೇದಾಗಿ ಅಲ್ಲಿ MD ಅವರ ಸಮ್ಮುಖದಲ್ಲಿ ಏನು ಒಂದು ಕುಂದುಕೊರತೆ ಸಭೆ ನಡೀತು. ಆ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ಅಲ್ಲಿ ಸಾಕಷ್ಟು ಚರ್ಚೆಗಳು ನಡೀತು. ಹಾಗೆಯೇ ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಿದೆ. ಮತ್ತು ಕೆಲವು ಡಿಪೋಗಳಲ್ಲಿ ನೌಕರರನ್ನು ನಾನು ಭೇಟಿ ಮಾಡಿದೆ. ಮತ್ತು ವರ್ಕ್ಶಾಪನ್ನು ಅಲ್ಲಿ ಭೇಟಿ ಮಾಡಿದೆ. ಅಲ್ಲಿ ಮಹಿಳೆಯರ ಸಮಸ್ಯೆಗಳನ್ನ ಮತ್ತು ನೌಕರರ ಸಮಸ್ಯೆಗಳನ್ನ ನಾನು ಕೇಳಿಕೊಂಡೆ. ಮತ್ತು ನನಗೆ ಹುಬ್ಬಳ್ಳಿ ಇದೇ ಮೊದಲಲ್ಲ ನಾನು ಹೋಗಿದ್ದು. ಸಾಕಷ್ಟು ಸಲ ನಾನು ಹುಬ್ಬಳ್ಳಿಗೆ ಹೋಗಿದ್ದೀನಿ. ನಾನು ಹುಬ್ಬಳ್ಳಿಯ ಡಿಪೋಗಳಲ್ಲಿ ನಾನು ಸಭೆಗಳನ್ನ ಮಾಡಿದ್ದೆ ಹಿಂದೆ ಕೂಡ. ಆಮೇಲೆ ಹುಬ್ಬಳ್ಳಿನಲ್ಲಿ ಒಂದು ನಮ್ಮ ಸಾರಿಗೆ ನೌಕರರೇ, ಅದರಲ್ಲೂ ಮಹಿಳಾ ನೌಕರರು ಮಹಿಳಾ ದಿನಾಚರಣೆಯನ್ನು ಮಾಡಿದರು. ಆಗ MD ಅವರು ಕೂಡ ಆವಾಗಲೂ ಕೂಡ ಒಬ್ಬರು ಮಹಿಳೆಯೇ ಇದ್ದರು. ಆಗ ಕೂಡ ನಾನು ಅಲ್ಲಿ ತುಂಬ ಸಲ ನಾನು ಹುಬ್ಬಳ್ಳಿಗೆ ಹೋಗಿದ್ದೀನಿ. ಮತ್ತು ಚಳುವಳಿಗಳಲ್ಲಿ ಹುಬ್ಬಳ್ಳಿನಲ್ಲಿ ಭಾಗವಹಿಸಿದ್ದೆ. ಆಮೇಲೆ ಧಾರವಾಡಕ್ಕೆ ಹೋಗಿದ್ವಿ ಈ ಸಲ. ಧಾರವಾಡದ ಡಿಪೋಗಳಲ್ಲಿ ಹೋಗಿ ಅಲ್ಲಿ ನೌಕರರನ್ನು ಭೇಟಿ ಮಾಡಿದ್ವಿ. ಮತ್ತು ಅಲ್ಲಿ ಸಮಸ್ಯೆಗಳನ್ನು ಕೂಡ ನಾನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹಾಗೆ BRTS ಡಿಪೋ ಎಲ್ಲ ಭೇಟಿ ಮಾಡಿದೆ. ಯಾಕೆಂದರೆ BRTS ನನಗೆ ಹೊಸದು, ನಾನು ಆ ಡಿಪೋನ ನಾನು ಭೇಟಿ ಮಾಡಿರಲಿಲ್ಲ. ಸೊ ಅಲ್ಲಿ ಸಮಸ್ಯೆಗಳನ್ನು ಕೇಳಿಕೊಂಡೆ. ಮತ್ತು ಅಲ್ಲಿ ಎಲ್ಲ ಜನರು ಕೂಡ ಈ ಅರಿಯರ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾಯಿದ್ರು. ಯಾವಾಗ ಬರುತ್ತೆ ಅಂದರೆ, ಜನಕ್ಕೆ ಏನಂದರೆ ಹಬ್ಬಕ್ಕೆ ಸಿಗತ್ತೇನೋ ಅನ್ನೋ ಒಂದು ಯೋಚನೆ ಇತ್ತು. ಅದು ಯುಗಾದಿಗಿರ್ಬೋದು, ಇಲ್ಲ ರಂಜಾನ್ ಸಂದರ್ಭದಲ್ಲಿ ಸಿಗ್ಬೋದು ಅನ್ನೋದೆಲ್ಲ ಯೋಚನೆ ಇತ್ತು. ಆದರೆ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಏಕೆಂದರೆ ಬಜೆಟ್ ಸೆಷನ್ ಇನ್ನೂ ನಡೀತಿದ್ದರಿಂದ ಅದು ಸಾಧ್ಯ ಆಗಲಿಲ್ಲ. ಸೊ ಇದು ಮತ್ತು ಈಗ ಕೂಡ ನಾನು ಸಾಕಷ್ಟು ವಿಷಯಗಳನ್ನ ಇನ್ನೂ ತಿಳ್ಕೊಳ್ತಾನೆ ಇದ್ದೀನಿ. ಮತ್ತು ಇಲ್ಲಿ BMTC MD ಅವ್ರ ಹತ್ರ ನಾನು ಇನ್ನೂ ಯಾರನ್ನೂ MDಗಳನ್ನ ಇಲ್ಲಿ ಭೇಟಿ ಮಾಡೋಕ್ಕಾಗಿಲ್ಲ. ಹುಬ್ಬಳ್ಳಿ MD ಅವರೊಬ್ಬರನ್ನ ಬಿಟ್ಟು ಇನ್ಯಾರನ್ನೂ ನಾನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ಬಜೆಟ್ ಸೆಷನ್ನಿಂದಾಗಿ. ಆದರೂ ಕೂಡ BMTC MD ಅವರು ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಬರೀ ಒಂದು ಫೋನ್ ಕಾಲ್ಗೆ. ಹಾಗಾಗಿ ಇನ್ನೊಂದು ಸಮಸ್ಯೆಗಳು ಸಾಕಷ್ಟಿವೆ. ಆಮೇಲೆ ನೀವು ಹೇಳ್ದಂಗೆ EV ಬಸ್ಗಳಿದೆ ಅಲ್ಲ, EV ಬಸ್ಗಳು ನಾನು ಆ್ಯಕ್ಚುಲಿ ಈ ಹುದ್ದೆಗೆ ಬರೋಕ್ಕೆ ಮುಂಚೆ ಕೂಡ ನಾನು ಅದನ್ನು ಗಮನಿಸ್ತಾನೇ ಇದ್ದೀನಿ. ಏಕೆಂದರೆ ಪ್ರತಿದಿನ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೇ ಇದೆ. ನಾನು ಒಬ್ಬಳು ಪ್ರಯಾಣಿಕಳಾಗಿ ಕೂಡ ನಾನು ಅದನ್ನು ಗಮನಿಸ್ತಾನೆ ಬಂದಿದ್ದೀನಿ. EV ಬಸ್ಗಳು ಒಂದು ಸಂಸ್ಥೆಯನ್ನು ಮುಳುಗಿಸ್ತಾ ಇದೆ. ಹಾಗೆ ನಾವು ಇವತ್ತು ಸಂಸ್ಥೆಯನ್ನು ಉಳಿಸ್ಕೋಬೇಕು. ಸಂಸ್ಥೆಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ನೌಕರರನ್ನು ಉಳಿಸ್ಬೇಕಾಗಿದೆ. ಅವರ ಪರಿಸ್ಥಿತಿ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಬದುಕಿನ ಪರಿಸ್ಥಿತಿ ಬಗ್ಗೆನೂ ಕೂಡ ಸಂಸ್ಥೆ ಯೋಚನೆ ಮಾಡಬೇಕಾಗಿದೆ. ಸೊ ಇದೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಮತ್ತು ನಿನ್ನೆ ಒಂದು ಪೇಪರಲ್ಲಿ ಬಂದಿತ್ತು,
ಈ 6 ವರ್ಷಗಳಲ್ಲಿ ಪ್ರೈವೇಟ್ ಬಸ್ಗಳಿಂದ ಆಗಿರುವಂಥ ಅಪಘಾತಗಳೆಷ್ಟು ಅಂತ ಸಾವಿರಕ್ಕೂ ಮೀರಿ ಸುಮಾರು 1150ರಷ್ಟು ಅಪಘಾತಗಳಲ್ಲ, ಜನ ಸತ್ತಿದ್ದಾರೆ ಅಂತ. ಅಪಘಾತಗಳಾಗಿರೋದು 3000ಕ್ಕೂ ಮೇಲಾಗಿದೆ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಪ್ರೈವೇಟ್ ಬಸ್ಗಳು ತನ್ನಿಂತಾನೇ ಸುಟ್ಟು ಹೋಗ್ತಾ ಇರೋವಂಥದ್ದು. ಸೊ ಇದೆಲ್ಲ ನೋಡಿದಾಗ ನಮ್ಮ ಸಾರಿಗೆ ಸಂಸ್ಥೆಗಳು, ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳಲ್ಲಿ ನಮ್ಮ ಸರ್ಕಾರ ನಡೆಸುವಂಥ ಸಾರಿಗೆ ಸಂಸ್ಥೆಗಳು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಲಾಭದ ದೃಷ್ಟಿನ ಇಟ್ಕೋಬಾರ್ದು ಅನ್ನೋದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳಕ್ಕೆ ನಾನು ಬಯಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.